ಇದ್ಯಾವುದೋ ಟ್ರೈನ್ ಉಲ್ಟಾ ಬರ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ದಲ್ಲ ಹುಡುಗ, ಅವನು ಪಾದಗಳು ತೋರಿಸ್ತಾ ಇದ್ದ. ಜೊತೆಗೆ ಈಗ ಚಾಮರಾಜನಗರದಿಂದ ನಂಜನಗೂಡಿಗೆ ಬಂದು ನಂಜನಗೂಡಿಂದ ಮೈಸೂರಿಗೆ ಹೋಗಬೇಕಿತ್ತಲ್ಲ ಟ್ರೈನು, ಅದು ಹಾಫ್ ಆನ್ ಅವರ್ ಲೇಟಾಗಿ ಬರ್ತಾಯಿದೆ. ಸೊ ಅರ್ಧ ಗಂಟೆ ಲೇಟಾಗಿ ಬರ್ತಾಯಿದೆ ಅಂತ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಾದಮೇಲೆ ಹುಡುಗ ಬಂದು ಕೂತ್ಕೊಂಡು ಪಾದಗಳು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಟ್ರೈನು ಇಂಜಿನ್ ಉಲ್ಟಾ ಬರ್ತಾಯಿದೆ. ಇಂಜಿನ್ ಮುಂದೆ ಇದೆ, ಹಿಂದ್ಗಡೆ ಉಲ್ಟಾ ಬರ್ತಾಯಿದೆ ಗಾಡಿಯು. ಸೊ ಇದು ಲಗೇಜ್ ಗಾಡಿ ಕೂಡ ಬೇರೆ. ಸೊ ಏನು ಆ್ಯಟಿಟ್ಯೂಡ್ ಅಂದರೆ ಇನ್ನು ಮತ್ತೆ ವಾಪಸ್ ಹಿಂದಕ್ಕೆ ಕರೆಸ್ಕೊಳ್ತೀವಿ ಅಂತ, ಲೇಟ್ ಮಾಡಿ ಮತ್ತೆ ಹಿಂದಕ್ಕೆ ವಾಪಸ್ ಕಳಿಸ್ಕೊಳ್ತೀವಿ ಅಂತ. ಇವನು ಯಾರೋ ಬಂದು ತಿರ್ಗಾ ತೋರಿಸ್ಕೊಂಡು ನಿಂತ್ಕೊಂಡ್ರೆ ಅಜ್ಜಿ ಇನ್ನೂ ಸಾಯ್ತಾನೆ ಒಂದೇ ಸಮ ಆಟ ಆಡ್ಕೊಂಡು ಪಾದ ತೋರಿಸ್ಕೊಂಡು ಕೂತಿದ್ದೆ. ಅವ್ನು ಎದ್ದು ಕೂತ್ಕೊಂಡ. ಈಗ ಟ್ರೈನ್ ಲೇಟ್ ಅಂತ ಎದ್ದು ನಿಂತ್ಕೊಂಡ. ಸೊ ಅವ್ನು ಎದ್ದು ನಿಂತ್ಕೊಂಡ ತಕ್ಷಣ ಇವ್ನು ಬಂದು ಕೂತ್ಕೊಂಡ. ಲಗೇಜ್ ಟ್ರೈನ್ ಬಂದು ನಿಂತ್ಕೊಂಡು ಆ್ಯಕ್ಚುಲಿ ಕಟ್ಕೊಡೋದಲ್ಲಿ ಆ ಕಡೆಯಿಂದ ಬರ್ಬೇಕಾದ್ರೆ ಕಟ್ಕೊಡೋದಲ್ಲಿ ಟಿ ವಿ ಎಸ್ ಗಾಡಿಗಳನ್ನ ಇಳಿಸ್ತಾಯಿದ್ರು. ಇವಾಗ ಸ್ಕಿಪ್ ಮಾಡಿದೆ. ಏನೋ ನಾಳೆ ಆ್ಯಕ್ಚುಲಿ ಇನ್ನು ಪೊಲೀಸ್ ನೋಡೋಕ್ಕೋಸ್ಕರ ತುದಿಗಾಲಲ್ಲಿ ನಿಂತ್ಕೊಂಡಿದ್ದೀನಿ. ಏನಾದ್ರು ಕೆಲಸಗಳೆಲ್ಲ ಮಾಡಿದ್ದೀನಿ. ತುದಿಗಾಲಿಸ್ ತೊಗೊಂಡು. ಸೊ ಅದು ಆ್ಯಕ್ಚುಲಿ ತೋರಿಸ್ತಾ ಮಳೆ ಮೇಲೆ ಫಸ್ಟ್ ಬೀಳ್ತಾಯಿದೆ. ನಿನ್ನೆ ಎಲ್ಲ ಇಡೀ ಮಳೆ ಒದ್ದೆ ಬಟ್ಟೆಲಿ ಮಲಗಿದ್ದೀನಿ. ಕೆಳಗೆ ಪೇಪರ್ ಹಾಸಿದೆ, ಅದರದೆಲ್ಲ ಇಂಕೆಲ್ಲ ಮೆತ್ಕೊಬಿಡುತ್ತೆ ಶರ್ಟ್ಗೆ. ಹೀಗಾಗಿ ಹೋಗಿ ಬೆಳಿಗ್ಗೆ ನಂಜನಗೂಡಿಗೆ ಬಂದು ಸ್ನಾನ ಮಾಡಿದ್ದಾಯಿತು.